15/2026 ಮಕರ ಸಂಕ್ರಾಂತಿ. ಹೊಸ ವರ್ಷದ ಆಗಮನ ಯಾವಾಗಲೂ ಹೊಸ ಉದ್ದೇಶ ಮತ್ತು ಮುಂಬರುವ ಆಚರಣೆಗಳ ನಿರೀಕ್ಷೆಯೊಂದಿಗೆ ಪ್ರಾರಂಭವಾಗುತ್ತೆ. ವ್ರತಗಳು ಮತ್ತು ಹಬ್ಬಗಳು ಪ್ರತಿಯೊಂದು ಆಳವಾದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುತ್ತವೆ. ವರ್ಷದ ಮೊದಲನೇ ತಿಂಗಳು ಜನವರಿಯಲ್ಲೇ ಅನೇಕ ವ್ರತ ಹಬ್ಬಗಳು ಬಂದಿವೆ. ಆಯಾ ತಿಥಿಗಳಿಗೆ ಅನುಗುಣವಾಗಿ ಹಬ್ಬಗಳನ್ನು ವ್ರತಗಳನ್ನು ಆಚರಿಸಲಾಗುತ್ತೆ. ಜನವರಿಯಲ್ಲಿ ಅಂಗಾರಕ ಸಂಕಷ್ಟ ಚತುರ್ಥಿ, ಮಕರ ಸಂಕ್ರಾಂತಿ, ವಿಶ್ವಕರ್ಮ ಜಯಂತಿ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ವಿಶೇಷ ತಿಥಿಗಳಾಗಿವೆ. ಸಂಕ್ರಾಂತಿ ಬಂತು ಹರುಷ ತಂತು. ಸಂಕ್ರಾಂತಿ ಹಬ್ಬವು ಶಾಂತಿ ಸಮೃದ್ಧಿಯನ್ನು ತಮಗೆಲ್ಲರಿಗೂ ತರಲಿ ಅಂತ ಆಶಿಸ್ತಾ ಸಂಕ್ರಾಂತಿ ಎಂದಾಕ್ಷಣ ಸುಗ್ಗಿ, ಧಾನ್ಯಗಳ ಕಣಗಳು, ಧಾನ್ಯ ರಾಶಿ, ಗೋಪೂಜೆ, ಗೋವುಗಳಿಗೆ ಬಣ್ಣ ಬಣ್ಣದ ಗೌನ್ ಹಾಕಿ ಕೊಂಬುಗಳಿಗೆ ಬಣ್ಣ ಬಣ್ಣದ ಕಲರ್ ಪೇಪರ್ಗಳಿಂದ ಅಲಂಕಾರ ಮಾಡಿ ಕಿಚ್ಚು ಹಾಯಿಸುವುದು, ಮಕ್ಕಳು ಹೊಸ ಬಟ್ಟೆ ಧರಿಸಿ ಸ್ನೇಹಿತರೊಂದಿಗೆ ಒಡಗೂಡಿ ಗಾಳಿಪಟ ಹಾರಿಸಿ ಆನಂದಿಸೋದು, ಮುತ್ತೈದೆಯರಿಗೆ ಬಾಗಿನ, ಕಬ್ಬು, ಎಳ್ಳು ಬೆಲ್ಲ ಹಂಚಿಕೆ, ಮಣ್ಣಿನಲ್ಲಿ ಮೂರ್ತಿ ಮಾಡಿ ಪೂಜಿಸೋದು ಇವೆಲ್ಲ ನಮ್ಮ ಕಣ್ಣು ಮುಂದೆ ಕಾಣಸಿಗುವ ಮನೋಲ್ಲಾಸ ನೋಟಗಳು. ಪುಷ್ಯ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯನ್ನು ಷಟ್ತಿಲಾ ಏಕಾದಶಿ ಅಂತ ಕರಿತೇವೆ. ಈ ಏಕಾದಶಿ ದಿನದಂದೇ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತೆ. ಈ ದಿನ ಸೂರ್ಯನು ಧನುರ್ರಾಶಿಯನ್ನು ತೊರೆದು ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಮತ್ತು ಉತ್ತರಾಯಣ ಪುಣ್ಯಕಾಲ ಆರಂಭವಾಗುತ್ತೆ. ಈ ದಿನ ಜನರು ಕಬ್ಬು, ಎಳ್ಳು, ಬೆಲ್ಲ, ಕಡಲೆ ಬೀಜ ಮಿಶ್ರಣವನ್ನು ಹಂಚಿ ಸಂಭ್ರಮಿಸ್ತಾರೆ. ಇದನ್ನು ಎಳ್ಳು ಬೀರೋದು ಅಂತ ಕರೆಯುವ ವಾಡಿಕೆ ಇದೆ. ಎಳ್ಳು ಬೆಲ್ಲವನ್ನು ದೇವರಿಗೆ ಅರ್ಪಿಸಿ ನಂತರ ಇತರರಿಗೆ ಹಂಚುವುದರಿಂದ ಅವರಲ್ಲಿಯೂ ಪ್ರೇಮ ಭಾವ ಮತ್ತು ಸಕಾರಾತ್ಮಕತೆ ಹೆಚ್ಚಾಗುತ್ತೆ. ಉತ್ತರಾಯಣ ಪುಣ್ಯಕಾಲ. ಈ ದಿನದಿಂದ ಸೂರ್ಯನ ಉತ್ತರಾಯಣ ಪ್ರಾರಂಭವಾಗುತ್ತೆ. ಇದನ್ನು ಶಾಸ್ತ್ರಗಳಲ್ಲಿ ಶುಭ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಸಮಯವೆಂದು ಪರಿಗಣಿಸಲಾಗುತ್ತೆ. ಮಹಾಭಾರತದ ಭೀಷ್ಮಾಚಾರ್ಯರು ಮೋಕ್ಷ ಪಡೆಯುವುದಕ್ಕೆ ಉತ್ತರಾಯಣದವರೆಗೆ ಕಾದಿದ್ರು ಅನ್ನೋದು ನಂಬಿಕೆ ಇದೆ. ಸುಗ್ಗಿ, ಕಣಗಳು, ಬೆಳೆ ರಾಶಿ. ರೈತರು ತಾವು ಬೆಳೆದ ಭತ್ತ, ರಾಗಿ, ತೊಗರಿ, ಸಜ್ಜೆ ಇತರ ಧಾನ್ಯಗಳನ್ನು ಕಣದಲ್ಲಿ ರಾಶಿ ಹಾಕಿ ಕಣಕ್ಕೆ ಪೂಜೆ ಮಾಡಿ ಸಂಭ್ರಮಿಸ್ತಾರೆ. ಮಕರ ಸಂಕ್ರಾಂತಿಯ ಪವಿತ್ರ ದಿನದಂದು ಗಂಗಾ, ಯಮುನಾ, ಕಾವೇರಿಯಂತಹ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು, ಎಳ್ಳು ಬೆಲ್ಲ ಹಂಚುವುದು, ಹೊಸ ಬಟ್ಟೆಗಳನ್ನು ದಾನ ಮಾಡುವುದು ವಿಶೇಷ ಪುಣ್ಯದಾಯಕವೆಂದು ನಂಬಲಾಗಿದೆ. ಸಂಕ್ರಾಂತಿಯನ್ನು ದೇವತೆ ಎಂದು ಕೂಡ ನಂಬಲಾಗಿದೆ. ಸಂಕ್ರಾಂತಿಯು ಸಂಕರಾಸುರನೆಂಬ ದೈತ್ಯನನ್ನು ವಧಿಸಿದ್ದಳು ಎಂಬ ಕಥೆಯೂ ಇದೆ. ಸೂರ್ಯನ ಭ್ರಮಣದಿಂದಾಗುವ ಕಾಲ ವ್ಯತ್ಯಾಸವನ್ನು ಸರಿಪಡಿಸಲು
ಪ್ರತಿ 80 ವರ್ಷಕ್ಕೊಮ್ಮೆ ಸಂಕ್ರಾಂತಿಯನ್ನು ಒಂದು ದಿನ ಮುಂದೂಡಲಾಗುತ್ತಿದೆ. ಕರ್ಕ ಸಂಕ್ರಾಂತಿಯಿಂದ ಮಕರ ಸಂಕ್ರಾಂತಿಯವರೆಗಿನ ಕಾಲವನ್ನು ದಕ್ಷಿಣಾಯನ ಅಂತ ಕರೀತಾರೆ. ಈ ದಿನ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗಿನ ವಾತಾವರಣವು ಅಧಿಕ ಚೈತನ್ಯಮಯವಾಗಿರುವುದರಿಂದ ಸಾಧನೆಯನ್ನು ಮಾಡುವವರಿಗೆ ಈ ಸಮಯ ಚೈತನ್ಯದ ಲಾಭವಾಗುತ್ತದೆ. ಮಕರ ಸಂಕ್ರಾಂತಿಯಿಂದ ರಥಸಪ್ತಮಿವರೆಗಿನ ಕಾಲವು ಪರ್ವಕಾಲವಾಗಿರುತ್ತದೆ. ಈ ಕಾಲದಲ್ಲಿ ಮಾಡಿದ ದಾನ ಮತ್ತು ಪುಣ್ಯ ಕರ್ಮಗಳು ವಿಶೇಷ ಫಲವನ್ನು ಕೊಡುತ್ತವೆ. ಇಂಥ ಮಕರ ಸಂಕ್ರಾಂತಿಯಂದು ತಮ್ಮೆಲ್ಲರಿಗೂ ವಿಶ್ವಂ ವಾಹಿನಿ ಶುಭಾಶಯಗಳನ್ನು ಕೋರುತ್ತದೆ. ಎಲ್ಲರಿಗೂ ಸನ್ಮಂಗಳ ಉಂಟು ಮಾಡಲಿ.